ತಗೊಳ್ಳಿ ಮಂಗಳಾರ ತಗೊಳ್ಳಿ. ಬನ್ನಿ ಅಮ್ಮ, ದೇವ್ರ ನೋಡ್ಕೊಂಡು ಬನ್ನಿ. ಕೈ ಮುಗಿರಿ, ಅಲ್ಲಿಂದನೇ ಕಾಣ್ತಾ ಇದೆಯಲ್ಲ, ಕೈ ಮುಖ ಬನ್ನಿ. ಇಲ್ಲಿ ಮಂಗಾರ ಹೋಗಿ ದರ್ಶನ ಆದವ್ರು ಮುಂದೆ ಪಾಸ್ ಆಗ್ರಮ್ಮ, ನಿಂತ್ಕೋಬೇಡಿ ಅಲ್ಲಿ. ಆ ಕಡೆ ಬಗ್ಗವ್ರಿಗೆ ಮಾತ್ರ ಗ್ಯಾರಂಟಿ ಹೊಡಿತೀನಿ ನಾನು. ಎಲ್ಲ ಒಬ್ರು ತಪ್ಪ. ಇದು ನೋಡಿ, ದೇವ್ರ ಮಹಿಮೆ ಅಂತಂದರೆ, ನಾನು ಮಹಾದೇವ ಪ್ರಸಾದ್ ಅಂತ ಇಲ್ಲಿ ಆಗಮಿಕರಾಗಿ ಒಂದು 36 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಆಯಿತಾ? ಮುಜರಾಯಿ ದೇವಸ್ಥಾನ ಇದು. ಮೊದಲು ಅರಮನೆ ಆಡಳಿತ ಇತ್ತು, ಈಗ ಸರ್ಕಾರದ ಆಡಳಿತ ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ. ಏನು ಅಂದರೆ, ಜ್ವಾಲಾ ತ್ರಿಪುರಸುಂದರಿ ಅಂತ ಯಾಕೆ ಹೆಸರಾಯಿತು, ಚಾಮುಂಡೇಶ್ವರಿ ಯಾಕೆ ಉದ್ಭವ ಆದಲು ಅನ್ನೋ ಭಾವನೆ ಬರುತ್ತೆ. ಅದಕ್ಕೆ ಚಾಮುಂಡೇಶ್ವರಿ ತಂಗಿ ಅಂತ ಇವಳನ್ನ ಕರೀತಾರೆ. ಆದರೆ ಚಾಮುಂಡೇಶ್ವರಿಯವರ ತದ್ರೂಪ ಯಾಕೆ ಹಂಗೆ ಕರೀತಾರೆ ಅಂತಂದರೆ, ಇವಳಿಂದ ಅವಳಿಗೆ ಜೈಕಾರ ಆಗುತ್ತೆ. ಏನು ಜೈಕಾರ ಅಂತಂದರೆ, ಚಾಮುಂಡೇಶ್ವರಿ ಮಹಿಷಾಸುರನ ಸಂಹಾರ ಮಾಡಿದ ಮೇಲೆ ರಕ್ತಬೀಜಾಸುರ ಅಂತಕ್ಕಂಥವನು ಉತ್ಪತ್ತಿ ಆಗ್ತಾನೆ. ಆ ರಕ್ತಬೀಜಾಸುರನ ಕೊಲ್ಲಕ್ಕೆ ಹೋದಾಗ ಒಂದು ತೊಟ್ಟು ರಕ್ತ ಬಿದ್ದರೆ ಒಬ್ಬ ರಾಕ್ಷಸ, ಹೀಗೆ ಲಕ್ಷೋಪಲಕ್ಷ ಉತ್ಪತ್ತಿ ಆಗ್ತಾ ಇರ್ತಾರೆ. ಆವಾಗ ತನ್ನ ನೆರಳನ್ನು ನೋಡಿ ಕೌಶಕಿ ಅಂತ ಕೂಗ್ತಾಳೆ. ಆ ಕೌಶಕಿ ಅನ್ನತಕ್ಕಂಥವಳೆ ಇವಳು. ಆಗ ತ್ರಿಪುರ ಸುಂದರಿಯಾಗಿ ಹುಟ್ಟುತ್ತಾಳೆ ಅವಳು. ತ್ರಿಪುರ ಸುಂದರಿಯಾಗಿ ಹುಟ್ಟಿದ ಮೇಲೆ ಆವಾಗ ಅವರೇನು ಮಾಡ್ತಾರೆ, ಏನು ಅಂತ ಕೇಳಿದಾಗ, ಭೂಮಿಗೆ ರಕ್ತವನ್ನು ಬಿಡದಿದ್ದಂಗೆ ಪಾನ ಮಾಡು ಅಂತ ಹೇಳ್ತಾಳೆ. ಆ ಪಾನ ಮಾಡಿದಾಗ ಅವಳ ಶರೀರವೆಲ್ಲ ಕಪ್ಪಾಗಿ ಹೋಗುತ್ತೆ. ಆಗ ಅವಳು ಕಾಳಿ ಸ್ವರೂಪ ಆಗಿಬಿಡ್ತಾಳೆ. ಆದ್ದರಿಂದ ಕಾಳಿ ಸ್ವರೂಪ ಆದ್ದರಿಂದ ತ್ರಿಪುರ ಸುಂದರಿ ಆಗಿ ಜನನವಾಗಿ ಕಾಳಿ ಸ್ವರೂಪವಾದ್ದರಿಂದ ನೀನು ಅಗ್ನಿಕನ್ಯೆ ಆಗ್ತಾಳೆ ಅವಳು. ಆದ್ದರಿಂದ ನೀನು ಆಗ್ನೇಯ ದಿಕ್ಕಿನಲ್ಲಿ ನೆಲೆಸಿ ಭಕ್ತರ ಇಷ್ಟಾರ್ಥಗೊಳಿಸು ಅಂಥೇಳಿ ಚಾಮುಂಡೇಶ್ವರಿ ಅಮ್ಮನವರು ಇವಳಿಗೆ ವರ ಕೊಡ್ತಾರೆ. ಆವಾಗ ಏನು ಕೆಲಸ ಆಗಬೇಕು ಅಂತಂದರೆ, ಚಾಮುಂಡೇಶ್ವರಿ ಪೂಜೆಗಿಂತ ಜ್ವಾಲಾಮುಖಿ ಅಮ್ಮನವರ ಪೂಜೆ ಮಾಡಿದ್ರೆ, ಅವರ ವರ ಕೇಳಿ ವರಪ್ರಸಾದ ಆದರೆ ಇಲ್ಲಿ ಅವ್ರ ಕೆಲಸ ಆಗುತ್ತೆ ಅಂತ. ಇವಳು ಕೆಲಸವನ್ನು ಇವಳು ದರ್ಶನ ಮಾಡಿ ಅಲ್ಲಿಗೆ ಹೋದರೆ ಅವ್ರಿಗೊಂದು ಪುಣ್ಯ, ಅವ್ರ ಕೆಲಸ ಆಗುತ್ತೆ. ಯಾಕೆ ಅಂದರೆ ಅವಳು ಕೊಟ್ಟಂಥ ಗಿಫ್ಟು. ಯಾಕೆ ಏನು ಗಿಫ್ಟು ಅಂತಂದರೆ, ಇವಳಿಂದ ಅವಳಿಗೆ ಜೈಕಾರ ಆದ್ದರಿಂದ ರಕ್ತಬೀಜಾಸುರನವನ್ನು ಸಂಹಾರ ಮಾಡ್ತಾಳೆ. ಆ ಸಂಹಾರ ಮಾಡೋದ್ರಿಂದ ಅವಳು ಇವರಿಗೆ ವರ ಕೊಡ್ತಾಳೆ, ನೀನು ಪೂಜೆ ಮಾಡಿ ಬಂದವ್ರಿಗೆ ನಾನು ಭಕ್ತರು ಇಷ್ಟಾರ್ಥಗೊಳಿಸು ಅಂಥೇಳಿ. ಅದೇ ರೀತಿಯಾಗಿ ಜನ ಭಕ್ತರು ಬರ್ತಾಯಿದ್ದಾರೆ. ಮಾಘ ಮಾಸದ ಮೊದಲನೇ ಭಾನುವಾರ ಅಂದರೆ 3ನೇ ಭಾನುವಾರ ಪೌರ್ಣಮಿ ಬರುತ್ತೆ. ಆ ಪೌರ್ಣಮಿ ಹಿಂದಿನ ದಿವಸ ಯಾವ ಭಾನುವಾರ ಬರುತ್ತೆ, ಆ ಭಾನುವಾರದ ದಿವಸ ಇದು ಜಾತ್ರೆ ಅಂತ ಕನ್ಫರ್ಮ್. ಆವತ್ತೇ ಜಾತ್ರೆ ಆಗೋದು. ಯಾಕೆ ಅದನ್ನು ಆಯಿತು ಅಂತ, ಇವತ್ತು ಕುಟುಂಬ ಸಮೇತವಾಗಿ ಎಲ್ಲ ನಾವು ಉತ್ನಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಪ್ರತಿ ವರ್ಷ ಬರ್ತಾ ಇದ್ದೀವಿ. ಪ್ರತಿ ವರ್ಷ 3 ದಿನವೂ ಜಾತ್ರೆ ನಡೆಯುತ್ತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಎಜುಕೇಷನ್ ವೈಸ್ ಏನೇ ಕೇಳ್ಕೊಂಡ್ರೂ ಎಲ್ಲ ನೆರವೇರುತ್ತೆ. ಹೇಗೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಾವು ಕೇಳ್ಕೊತೀವಿ ಬೆಟ್ಟದಲ್ಲಿ, ಹಾಗೇ ಅಲ್ಲಿ ಹೆಂಗೆ ಪವರ್ಫುಲ್ಲು ಹಾಗೇನೂ ಇಲ್ಲೂ ತುಂಬ ಪವರ್ಫುಲ್ಲು. ಸೊ ಎಲ್ಲ ಎಜುಕೇಷನ್ ವೈಸು ಎಲ್ಲ ಏನೇ ಕೇಳ್ಕೊಂಡ್ರೂ ನೆರವೇರುತ್ತೆ. ಹಾಗೆ ಇಲ್ಲೆಲ್ಲ ಜಾತ್ರೆ ಎಲ್ಲ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಮಕ್ಕಳೆಲ್ಲ ಓಡಾಡಿಕೊಂಡು ಎಲ್ಲ ಚೆನ್ನಾಗಿ ತಗೊಬೋದು. ಹಾಗೆಯೇ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಇಲ್ಲಿ ಬಂದರೆ. ಹೆಂಗೆ ಚಾಮುಂಡಿ ಬೆಟ್ಟದಲ್ಲಿ ನೆಮ್ಮದಿ ಲೈಕ್ ತುಂಬ ಫೀಲ್ ಆಗುತ್ತೋ, ಹಾಗೆ ಇಲ್ಲಿ ಉತ್ನಳ್ಳಿ ಮಾರಮ್ಮ ತಾಯಿ ಹತ್ರ ಬಂದ್ರೂ ತುಂಬ ಪೀಸ್ಫುಲ್ಲಾಗಿ ಫೀಲ್ ಆಗುತ್ತೆ. ಹಾಗೇ ಏನೇ ಕೇಳ್ಕೊಂಡ್ರೂ ನೆರವೇರುತ್ತೆ. ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಆಶೀರ್ವಾದ ತಗೊಂಡು ಹೋಗಿ ತುಂಬ ಪೀಸ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಎಲ್ಲ ಏನೇ ಕೇಳ್ಕೊಂಡ್ರೂ ಆಗುತ್ತೆ. ಥ್ಯಾಂಕ್ ಯು.